ಬೆಳೆ ಬೆಳೆದ್ ನಿಂತೈತಿ, ಔಷಧಿ ಹೊಡಿಬೇಕು, ಆಳುಗಳಂತೂ ದುರ್ಬೀನ್ ಹಾಕೊಂಡು ಹುಡ್ಕಾಡ್ರು ಸಿಗಂಗಿಲ್ಲ. ನಮ್ಮ ದೇಶದಾಗ ಒಂದು ಫ್ಲೈಯಿಂಗ್ ಮಷಿನ್ ಐತಿ, ಅದಕ್ಕೆ ನಾವು ಡ್ರೋನ್ ಅಂತ ಕರಿತೇವು. ಅದ ಅಗ್ರಿಕಲ್ಚರ್ದಾಗ ಇವಾಗ ರೆವಲ್ಯೂಷನ್ ಮಾಡತೈತಿ. ಎಷ್ಟು ಕೊಟ್ರ ಅಗ್ರಿಕಲ್ಚರಲ್ ಡ್ರೋನ್ ಬರ್ತೈತಿ, ಏನ್ ಕೆಲಸ ಮಾಡ್ತಿದ್ದಿ, ಏನ್ ಸ್ಪೆಸಿಫಿಕೇಶನ್ ಇರ್ತಿದ್ದಿ, ಹೆಂಗ್ ಬೈ ಮಾಡ್ಬೇಕು, ಎಲ್ಲಿ ಬೈ ಮಾಡ್ಬೇಕು, ಎಲ್ಲ ಡೀಟೇಲ್ ಆಗಿ ನಾನ್ ನಿಮ್ಗೆ ಈ ವಿಡಿಯೋದಾಗ ಹೇಳೋದೇನು. ಎಲ್ಲ ನಮ್ ದೊಡ್ಡ ಮಂದಿಗೆ ನಮಸ್ಕಾರ ರೀ. ಇವತ್ತು ನಾವು ಡ್ರೋನ್ ಇನ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳೋ ದೋಸ್ತ. ಅಗ್ರಿಕಲ್ಚರಲ್ ಡ್ರೋನ್ ಅಂದ್ರೆ ಏನ, ಫಾರ್ಮಿಂಗ್ ಪರ್ಪಸ್ಗೋಸ್ಕರನ ರೆಡಿ ಮಾಡಿರುವಂತ ಎಲ್ಲಾ ಡ್ರೋನ್ಗಳನ್ನ ಅಗ್ರಿಕಲ್ಚರಲ್ ಡ್ರೋನ್ ಅಂತ ಕರಿತೇವೆ. ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರು? ಔಷಧಿಯನ್ನು ಸಿಂಪಡಣೆ ಮಾಡಕ್ಕ, ಫರ್ಟಿಲೈಸರ್ಗಳನ್ನ ಹಾಕಳಕ, ಮೇಜರ್ಲಿ ನಾವು ಯೂರಿಯಾ ಅದನ್ನ ಮೇಲ್ಗಡೆಯಿಂದ ಸಿಂಪಡಣೆ ಮಾಡ್ಕೋಬಹುದು. ಕ್ರಾಪ್ ಮಾನಿಟರಿಂಗ್ ಮಾಡಕ್ಕ ಬಹಳಷ್ಟು ಸೆನ್ಸರ್ಗಳು ಇವಾಗ ಬಂದವು. ನೀವು ಕ್ರಾಪ್ ಮಾನಿಟರಿಂಗ್ ಮಾಡ್ಬೋದು. ಅಮೆರಿಕ ಮತ್ತು ಚೈನಾದ ನಂತರ ಇಂಡಿಯಾದಾಗ ಫಾರ್ಮಿಂಗ್ ಟೆಕ್ನಾಲಜಿ ಇವಾಲ್ವ್ ಆಗಾಗ್ತೈತಿ. ಡ್ರೋನ್ಗಳ ಇವತ್ತು ನಿಮಗೆ ನೋಡಕ್ ಒಂದೋ ಕಾಣಿಸತ್ತು. ಮುಂದೆ ಬರುವಂತ ಕೆಲವೊಂದು ವರ್ಷಗಳದಾಗ ಎಲ್ಲ ಊರಾಗ ಒಂದೊಂದು ಡ್ರೋನ್ಗಳು ಸಿಗುವಂತ ಚಾನ್ಸಸ್ ಐತಿ. ಸೊ ಅಪರ್ಚುನಿಟಿ ಬಹಳ ದೊಡ್ಡದೈತಿ. ನಮ್ ದೇಶದಾಗ ವಿಪರ್ಯಾಸ ಅಂತ ಕರಿಬಹುದು. ಜನ ಬಹಳ ಅದಾರ, ಆದ್ರ ಕೆಲಸ ಮಾಡೋರು ಕಡಿಮೆ ಇದಾರು. ಅದಕ್ಕೋಸ್ಕರ ಲೇಬರ್ ಶಾರ್ಟೇಜ್ ನೀವು ಫೇಸ್ ಮಾಡಿರ್ಬಹುದು. ಲೇಬರ್ ಶಾರ್ಟೇಜ್ ಐತಿ, ಅದನ್ನ ಕೂಡ ನಾವು ಡ್ರೋನ್ ಮುಖಾಂತರ ಫುಲ್ಫಿಲ್ ಮಾಡಕ್ಕೆ ಕೆಲವೊಂದು ಕೆಲಸಗಳಲ್ಲಿ ಫುಲ್ಫಿಲ್ ಮಾಡಕ ಯೂಸ್ ಮಾಡ್ಕೋಬಹುದು. ಅನ್ನೆಸರಿ ನಾವೇನಾದ್ರು ಪೆಸ್ಟಿಸೈಡ್ಸ್ ಅಥವಾ ಔಷಧಿಗಳನ್ನ ವೇಸ್ಟ್ ಮಾಡ್ತಿದ್ವಿ ಅಂದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಬಹಳಷ್ಟು ರೈತರಿಗೆ ಈ ಔಷಧಿ ಸಿಂಪಡಣೆ ಮಾಡುವ ಟೈಮ್ದಾಗ ಹೆಲ್ತ್ ಇಶ್ಯೂಸ್ಗಳು ಬರಕ ಸ್ಟಾರ್ಟ್ ಆಗ್ಯಾವ. ಇವಾಗ ನಾವು ಹೆಂಗೆ ಬಂದೇವು ಅಂದ್ರೆ, ವಿದೌಟ್ ಎನಿ ಕೆಮಿಕಲ್ ನಾವು ಸ್ಪ್ರೇ ಮಾಡೋದ ನಮ್ಮ ಹೊಲದಾಗ ಬೆಳೆನ ಬರಂಗಿಲ್ಲ ಅನ್ನೋ ಲೆವೆಲ್ಗೆ ನಾವು ತೊಗೊಂಡು ಬಂದಿದ್ದೀವಿ. ಅದ್ರದ ಸೈಡ್ ಇಫೆಕ್ಟ್ ದೋಸ್ತ ನಿಮ್ಮ್ಯಾಗೂ ಕೂಡ ಬರುವಂಥ ಚಾನ್ಸಸ್ ಐತಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಅವಾಯ್ಡ್ ಮಾಡ್ಕೋಬಹುದು. ರೋಗದ ಬರುವಂಥ ಮುನ್ಸೂಚನೆಗಳು ನಿಮ್ಗೆ ಕಾಣಿಸತ್ತವು. ಬಟ್ ಏನಂದ್ರೆ ನೀವು ಒಬ್ಬರ ಎಲ್ಲ ಕಡೆ ಸ್ಪ್ರೇ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮದು ಒಂದು ಲಿಮಿಟೇಷನ್ ಐತಿ. ಅದಕ್ಕೆ ನಿಮ್ಗೆ ಏನು ಬೇಕಾಗ್ತೈತಿ, ಲೇಬರ್ ಬೇಕಾಗ್ತಾರೋ. ಬಟ್ ಲೇಬರ್ ನೀವೇನಾದ್ರು ಹೊರಕೆಡಕೋದ್ರೆ ಅಂದ್ರೆ ಅವ್ನು ಇವತ್ತಂತೂ ಬರಂಗಿಲ್ಲ, ನಾಳೆ ಬಂದ್ರೆ ಬರ್ಬೋದು, ನಾಡ್ದ ನೋಡೋಣ ಅನ್ನೋ ಟೈಮ್ ಲೇಟ್ ಆದಂಗ ರೋಗ ಬಹಳಷ್ಟು ಬೇಗ ಹರಡತೈತಿ. ಹರಡೋದ್ರಿಂದ ಏನಾಗ್ತೈತಿ, ಒಂದು ನಿಮ್ಮ ಬೆಳೆಯ ಇಳುವರಿ ಕಡಿಮೆ ಆಗ್ಬೋದು, ಮೆಜಾರಿಟಿ ಕೇಸಸ್ದಾಗ ಬೆಳೆ ನಾಶ ಕೂಡ ಆಗುವಂಥ ಚಾನ್ಸಸ್ ಐತಿ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಕ್ ಸಾಧ್ಯತಿ. ಸಪೋಸ್ ಏನಾದ್ರು ನಾವು ಡ್ರೋನ್ಗಳನ್ನ ಯೂಸ್ ಮಾಡೋದ್ರಿಂದ ವಿಧದ ಕೆಲಸಗಳನ್ನ ಮಾಡಕ ಡ್ರೋನ್ಗಳು ಅವೈಲೇಬಲ್ ಇದಾವೆ. ಮೇಜರ್ಲಿ ನಂಬರ್ 1 ಅಂದ್ರೆ ಸ್ಪ್ರೇಯಿಂಗ್ ಡ್ರೋನ್ಗಳು. 90% ಇನ್ ದ ಮಾರ್ಕೆಟ್ ಅಗ್ರಿಕಲ್ಚರ್ ಸೆಕ್ಷನ್ದಾಗ ಇವ ಡ್ರೋನ್ಗಳು ಇವತ್ತು ಇದಾವು. ಇನ್ನ ಸೆಕೆಂಡ್ ಟೈಪ್ ಆಫ್ ಡ್ರೋನ್ ಮ್ಯಾಪಿಂಗ್ ಮಾಡಕ, ಕ್ರಾಪ್ ಮಾನಿಟರಿಂಗ್ ಮಾಡಕ ಯೂಸ್ ಮಾಡುವಂತ ಡ್ರೋನ್ಗಳಿದವು. ಇನ್ನು ಡ್ರೋನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಿತ್ತಂದ್ರೆ, ಒಂದು ಡ್ರೋನ್ದಾಗ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಸಮಯ ತನಕ ಆ ಡ್ರೋನ್ ಹಾರಾಡ್ತೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್. 15 ನಿಮಿಷದಿಂದ ಹಿಡ್ಕೊಂಡು 30 ನಿಮಿಷ ತನಕ ಒಂದು ಬ್ಯಾಟ್ರಿದಾಗ ಅದು ಹಾರಾಡುವಂತ ಸಾಧ್ಯತೆ ಇದೆ, ಅವರೇಜ್ ಆಗಿ ನಾವು ತಗೊಂಡ್ರು ಅಂದ್ರೆ. ಇನ್ನು ಕೆಲವೊಂದು ಡ್ರೋನ್ಗಳು ಇದಕ್ಕಿಂತ ಜಾಸ್ತಿನೂ ಹಾರಬಹುದು, ಕೆಲವೊಂದು ಡ್ರೋನ್ಗಳು ಇದಕ್ಕಿಂತ ಕಡಿಮೆನೂ ಹಾರಬಹುದು. ಅಗೇನ್ ಇದೆಲ್ಲ ಡಿಪೆಂಡ್ ಆಗ್ತೈತಿ ಎಷ್ಟು ದುಡ್ಡು ಕೊಟ್ಟದಂತೂ ಮಧ್ಯರಿ ಮತ್ತೆ ಯಾವ ಕಂಪ್ನಿ ಐತಂದ. ಒಂದು ಸರ್ತಿ ಹಾರಿತಂದ್ರೆ ಎಷ್ಟು ಹೊಲನ ಅದು ಕವರ್ ಮಾಡ್ತೈತಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಎವರೇಜ್ ಆಗಿ ನೋಡೋದೈತಂದ್ರೆ 1 ಎಕರೆದಿಂದ ಹಿಡ್ಕೊಂಡು 2 ಎಕರೆ ತನಕ ಕವರೇಜ್ ಮಾಡ್ತಾವು. ಬಹಳಷ್ಟು ಡ್ರೋನ್ದಾಗ GPS ಪ್ಲಸ್ ಆಟೋ ರೂಟ್ ಮ್ಯಾಪಿಂಗ್ ಇದ್ರದಿ. ಅಂದ್ರೆ ಒಂದ್ಸತಿ ನೀವೇನಾದ್ರೂ ಸೆಟ್ ಮಾಡಿ ಬಿಟ್ರಿ ಬೌಂಡ್ರಿಗಳನ್ನ, ಅಂದ್ರೆ ಆಟೋ ಪೈಲಟ್ ಮೋಡ್ದಾಗ ನೀವು ಪೆಸ್ಟಿಸೈಡ್ಸ್ ಗಳನ್ನ ಸ್ಪ್ರೇ ಮಾಡಬಹುದು. 4ನೇದ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ದೋಸ್ತ. ನಮ್ಮ ದೇಶದಾಗ ಕೇಬಿದು ಕಂಬಗಳ ಬರೀ ಹೊಲದ ಹೊರಗಡೆ ಎಲ್ಲ, ಹೊಲದಾಗ ಮಧ್ಯದಾಗ ಎಲ್ಲ ಜಾಗಿ ಮಾಡಿದಂಗೆ ಮಾಡಿಟ್ಟಿರ್ತಾರು. ಬಹಳಷ್ಟು ರೈತರಿಗೆ ಇದರಿಂದ ಪ್ರಾಬ್ಲಮ್ ಕೂಡ ಆಗ್ತಿದ್ದೇನಿಲ್ಲ. ಆ ಟೈಮ್ದಾಗ ಸಪೋಸ್ ಏನಾದ್ರು ನಿಮ್ ಡ್ರೋನ್ ಹಾರಾಡಕೈತಂದ್ರ ಅದಕ್ಕೆಲ್ಲರೇ ಟಚ್ ಆಯ್ತು ಅಂದ್ರೆ ಡ್ರೋನ್ ಗೋಯಿಂದ ಆಗುವಂತ ಚಾನ್ಸಸ್ ಇರ್ತಿ. ಹಂಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಬ್ಸ್ಟಿಕಲ್ ಅಂದ್ರೆ ಮುಂದೆ ಬರುವಂತ ಈ ಅಡೆತಡೆಗಳನ್ನ ಆಟೋಮೆಟಿಕ್ಲಿ ಡಿಟೆಕ್ಟ್ ಮಾಡಿ ನಿಮ್ಗೆ ವಾರ್ನಿಂಗ್ ಕೊಡುವಂತ ಸಿಸ್ಟಮ್ ಕೂಡ ಇವತ್ತ ಎಲ್ಲಾ ಡ್ರೋನ್ಗಳದಾಗ ಬರತಾವು. ಸ್ಪ್ರೇ ಮಾಡುವಂತ ಪೆಸ್ಟಿಸೈಡ್ಸ್ ಹಾರಿ ಹೋಗುವಂತ ಚಾನ್ಸಸ್ ಇದ್ದಿರ್ತಿದ್ದಿ. ಹಂಗ ಆಗ್ಬಾರ್ದು ಅಂತಂದ ಈ ಆಕ್ಯುರೇಸಿ ಮೇಂಟೈನ್ ಮಾಡೋಕ್ಕೋಸ್ಕರನ ಬಹಳಷ್ಟು ಟೆಕ್ನಾಲಜಿಗಳನ್ನ ಈ ಡ್ರೋನ್ದಾಗ ಯೂಸ್ ಮಾಡತಾರು. ಮತ್ತೆ 1 ಮ್ಯಾನ್ ಆಪರೇಷನ್, 20 ಜನದ ಅವಶ್ಯಕತೆ ಇಲ್ಲ. ಒಂದು ಡ್ರೋನ್ ಇತ್ತಂದ್ರೆ ಒಬ್ಬ ಮನುಷ್ಯ ಅದನ್ನ ಅಸೆಂಬಲ್ ಮಾಡಿ ಕೆಲವೊಂದು ನಿಮಿಷಗಳದಾಗ ನಿಮ್ ಹೊಲದಾಗಿನ ಕೆಲಸ ಮುಗಿಸ್ಕೊಡ್ತಾರು. ಎಷ್ಟು ರೂಪಾಯಿಕ ಇವ ಡ್ರೋನ್ಗಳು ಬರ್ತಾವು ಅಂತಂದ. ಅಗೇನ್ ಇದೆಲ್ಲ ಡಿಪೆಂಡ್ ಆಗ್ತೈತಿ ಯಾವ ಕಂಪ್ನಿ ಡ್ರೋನ್
ಥರದ ಫ್ಲೈಟ್ ಟೈಮ್ ಎಷ್ಟು ಸಿಗಾಗ್ತಿದ್ದಿ, ಎಷ್ಟು ಕೆಪಾಸಿಟಿ ಕ್ಯಾರಿ ಮಾಡೋದಿದ್ದಿ, ಎಷ್ಟು ವೇಟ್ನ ತೊಗೊಂಡು ಹೋಗ್ತಿದ್ದಿ, ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆದಿದ್ದಿ. ಅದ್ರ ತಕ್ಕಂತೆ ರೇಟ್ಗಳು ಹೆಚ್ಚು ಕಡಿಮೆ ಇದಾವೆ. ಮಿನಿಮಮ್ ದೋಸ್ತ 70,000ದಿಂದ ಸ್ಟಾರ್ಟ್ ಆಗಿ 3 ಲಕ್ಷ ತನಕ ನಿಮ್ಗೆ ಒಂದು ರೇಂಜ್ ಸಿಗ್ತಿದ್ದಿ. ಇದೇನಂದ್ರೆ ಬೇಸಿಕ್ ಡ್ರೋನ್ ಸಿಗ್ತಿದ್ದು ದೋಸ್ತ, ನಿಮ್ಗೆ ಬೇಸಿಕ್ ಹಾರಾಡುವಂಥ ಡ್ರೋನ್ ಇದೆ. ಇನ್ನು ನೀವೆಲ್ಲ ಸ್ಪ್ರೇ ಮಾಡೋಕೆ ಡ್ರೋನ್ ಯೂಸ್ ಮಾಡೋರ್ದಿರಿ 8ರಿಂದ 10 ಲೀಟರ್ ಕೆಪಾಸಿಟಿ ತೊಗೊಂಡು ಹೋಗುವಂಥ ಡ್ರೋನ್ಗಳ 5.5 ಲಕ್ಷದಿಂದ ಹಿಡ್ಕೊಂಡು 10 ಲಕ್ಷ ತನಕ ದೋಸ್ತ ನಿಮ್ಗೆ ಸಿಗುತ್ತಾವು. ಇದಕ್ಕಿಂತ ದೊಡ್ಡ ಡ್ರೋನ್ಗಳಂತ ಬಂದ್ರೆ 20ರಿಂದ 40 ಲೀಟರ್ ಅಷ್ಟ ತೊಗೊಂಡು ಹಾರಾಡುವಂಥ ಡ್ರೋನ್ಗಳು ಕೂಡ ಇದಾವು. ಅವ್ರ ರೇಟ 10 ಲಕ್ಷದಿಂದ ಹಿಡ್ಕೊಂಡು 20 ಲಕ್ಷ ತನಕ ಐತಿ. ಸಪೋಸ್ ಏನಾದರೂ ಡ್ರೋನ್ ಪರ್ಚೇಸ್ ಮಾಡ್ತೇನೆ ಅಂದ್ರೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ಗಳಿದಾವು, ಅದನ್ನು ಅವರ ಫಾಲೋ ಮಾಡಿದ್ರೆ ಅವರಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಮೊದಲೇ ಸ್ಟೆಪ್ ಬರ್ತಿದ್ದಿ DGCA ಅಪ್ರೂವ್ಡ್ ಡ್ರೋನ್ಸ್ ಮಾತ್ರ ನೀವು ಪರ್ಚೇಸ್ ಮಾಡ್ರಿ. ಸಪೋಸ್ ನೀವೇನಾದ್ರು ಡ್ರೋನ್ ತೊಗೊಂಡ್ರಿ ಅಂದ್ರೆ ನಿಮ್ಮ ಡ್ರೋನ್ನ ನೀವು ರಿಜಿಸ್ಟರ್ ಮಾಡಬೇಕಾಗ್ತೈತಿ ಡಿಜಿಟಲ್ ಸ್ಕೈ ಅನ್ನೋ ಒಂದು ಪೋರ್ಟಲ್ದಾಗ. ಯಾಕಂದ್ರೆ ಗೌರ್ಮೆಂಟ್ ಗೊತ್ತಾಗ್ತೈತಿ ನಿಮ್ಮ ಹತ್ರನೂ ಕೂಡ ಒಂದು ಡ್ರೋನ್ ಐತಿ ಅಂತಂದ. ಬೇಸಿಕ್ ಪೈಲಟ್ ಟ್ರೈನಿಂಗ್ ನೀವು ಕಲಿಬೇಕಾಗ್ತೈತಿ. ಅಥರೈಸ್ಡ್ ಡೀಲರ್ಸ್ ಏನಿದಾರಲ್ಲ ಅವ್ರ ಹತ್ರನ ಡ್ರೋನ್ಸ್ಗಳನ್ನ ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಒಂದ್ಸರ್ತಿ ಡ್ರೋನ್ ತೊಗೊಂಬರೋದು ಭಾಳ ಈಸಿ, ಬಟ್ ಅದಕ್ಕೆ ಏನಾದ್ರು ಮೇಂಟೆನೆನ್ಸ್ ಬೇಕಾಯ್ತು, ಸರ್ವಿಸ್ ಬೇಕಾಯ್ತು, ಅದನ್ನ ಈಸಿಯಾಗಿ ಯಾರು ಪ್ರೊವೈಡ್ ಮಾಡತ್ತಾರು, ಅಥವಾ ನೀವು ಬೆಂಗಳೂರದಾಗಿರುವಂಥ ಯಾವುದೋ ಒಂದು ಕಂಪ್ನಿದ ಡ್ರೋನ್ ಪರ್ಚೇಸ್ ಮಾಡಿದಿರಿ, ನಮ್ಮ ಬೆಳಗಾವದಾಗ ನಮ್ಮ ಹುಬ್ಳಿ ಸೈಡ್ ಆತ, ಅದನ್ನ ಎಲ್ಲರೂ ಮೇಂಟೆನೆನ್ಸ್ ಮಾಡಬೇಕು, ಸರ್ವಿಸ್ ಮಾಡ್ಬೇಕೈತೆ, ಮತ್ತೆ ಬೆಂಗಳೂರಿಗೆ ಬರ್ಬೇಕೈತೆ ಅಂತ ದೋಸ್ತ, ಅದಕ್ಕಿಂತ ದೊಡ್ಡ ತಲಿಬ್ಯಾನಿ ಮತ್ತೊಂದಿಲ್ಲ. ಸೊ ನೋಡಿ ಮಾಡಿ ಇದನ್ನ ನೀವು ಪರ್ಚೇಸ್ ಮಾಡ್ರಿ. ಗೌರ್ಮೆಂಟ್ದವರ ಸಬ್ಸಿಡಿ ಕೂಡ ಪ್ರೊವೈಡ್ ಮಾಡ್ತಾರೋ. 30% ಮ್ಯಾಕ್ಸಿಮಮ್ ಒಂದು 50% ತನಕ ಸಬ್ಸಿಡಿ ಸಿಗ್ತಿರ್ತ. ಅವೈಲೇಬಲ್ ಐತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊರಿ. ಒಂದು ಸ್ವಲ್ಪ ರೊಕ್ಕನೂ ಕೂಡ ನೀವು ಉಳಿಸ್ಬಹುದು. ಹೆಂಗ ಒಬ್ಬ ರೈತಗ ಡ್ರೋನ್ ಬೆನಿಫಿಟ್ ಮಾಡಬಹುದು ಅಂತಂದ್ರೆ ಭಾಳ ವಿಧದಾಗದು. ನೀವೇನಾದ್ರೂ ದೊಡ್ಡ ಜಮೀನ್ದಾರರಿದ್ದೀರಿ, ಗೌಡ್ರದಿರಿ, ನಮ್ಮ ಹತ್ರ 10 ಎಕರೆ 20 ಎಕರೆ ಇದಕ್ಕಿಂತ ಜಾಸ್ತಿ ಹೊಲ ಐತಿ, ಲೇಬರ್ ಶಾರ್ಟೇಜ್ ಸಿಗ್ತೈತಿ, ಅದನ್ನ ಫುಲ್ಫಿಲ್ ಮಾಡಕ್ಕೆ ನಿಮ್ಗೆ ಡ್ರೋನ್ ಹೆಲ್ಪ್ ಮಾಡ್ತೈತಿ. ಆನ್ ಟೈಮ್ ನಿಮ್ ಕೆಲಸ ಆಗ್ಬೇಕೈತಂದ್ರ ಡ್ರೋನ್ಗಳ ಹೆಲ್ಪ್ ಮಾಡ್ತಾವು. ಪರ್ಟಿಕ್ಯುಲರ್ಲಿ ಸ್ಪ್ರೇ ಮಾಡಕ್ಕ ಅಕ್ಯುರೇಟ್ ಆಗಿ ನಾವ್ ಎಲ್ಲರೂ ಯೂಸ್ ಮಾಡೋದಿತ್ತಂದ್ರೆ ಕಡಿಮೆ ಕೆಮಿಕಲ್ದಾಗೂ ಕೂಡ ನಾವು ಎಲ್ಲಾ ಕಡೆ ಸ್ಪ್ರೇ ಮಾಡಬಹುದು. ಇವೆಲ್ಲಾನು ಕೆಲಸಗಳು ಆನ್ ಟೈಮ್ ಆಗ್ತಾವ. ಇವತ್ತು ರೋಗ ಬರಾತಿದ್ದೆ ಅನ್ನೋದು ನಿಮ್ಗೆ ಮುನ್ಸೂಚನೆ ಗೊತ್ತಂದ್ರೆ ಅದರ ದಿನ ಏನಾದ್ರು ನೀವು ಸ್ಪ್ರೇ ಮಾಡಿದ್ರೆ ಅಂದ್ರೆ ರೋಗ ಕಂಟ್ರೋಲ್ ಆಗುವಂತ ಚಾನ್ಸಸ್ ಇದೆ. ಇದರಿಂದ ನಿಮ್ಮ ಬೆಳೆಯ ಇಳುವರಿ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದಿರ್ತಾವು. ಸಪೋಸ್ ಏನಾದ್ರು ನೀವು ಸಣ್ಣ ರೈತರಿದ್ದೀರಿ, ನಿಮ್ಮ ಹತ್ರ 5 ಎಕರೆಕ್ಕಿಂತ ಕಡಿಮೆ ಹೊಲ ಐತಿ, ನಿಮ್ ಹೊಲಕ್ಕ ಒಂದಿನ ಡ್ರೋನ್ ಯೂಸ್ ಮಾಡಿದ್ರಲ್ಲ ಮುಗಿದೈತಿ. ಅದ ಡ್ರೋನ್ ನ ನೀವು ಇಟ್ಕೊಂಡ ಬೇರೆ ರೈತರಿಗೂ ಬೇಕಾಗಿರ್ತೈತಿ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡ್ಬರುವಂತ ಕೆಲವೊಂದು ಕಡೆ ಕೆಪಾಸಿಟಿ ಇರಂಗಿಲ್ಲ. ಆ ರೈತರಿಗೆ ನೀವು ಸರ್ವಿಸ್ ಕೊಟ್ರ ಅಂದ್ರ ಪರ್ ಏಕರ್ ಇಂತಿಷ್ಟು ಅಂತ ನೀವು ಚಾರ್ಜ್ ಕೂಡ ಮಾಡಬಹುದು. ಬಹಳಷ್ಟು ರೈತರ ಬೈ ಮಾಡಿದವ್ರ ಮಾಡತಾರು ಕೂಡ. ಮಿನಿಮಮ್ 500ದಿಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 1000-2000 ಆಪರ್ಚುನಿಟಿ ಅಂತೂ ಇತ್ತು. ಸೈಡ್ ಬಿಸ್ನೆಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇನ್ನ ಎಲ್ಲಾ ಕಡೆ ಡ್ರೋನ್ಗಳು ಅಷ್ಟೊಂದ ಸಿಗಂಗಿಲ್ಲ. ಸಿಕ್ಕರೂ ಕೂಡ ದೊಡ್ಡ ಸಿಟಿಗಳಿಗೆ ನಾವು ತಗೊಂಡ್ ಹೋಗ್ಬೇಕಾಗ್ತದೆ. ಸೊ ನಿಮ್ ಏರಿಯಾದಾಗ ನಿಮಗೆ ಏನಾದ್ರು ಅನಿಸ್ತಂದ್ರ ಡ್ರೋನ್ಗಳನ್ನ ಜನ ಭಾಳ ಇನ್ ಫ್ಯೂಚರ್ ಬೈ ಮಾಡ್ತಾರೋ ಅಂತ ಅನ್ಸಿತ್ತಂದ್ರ ಚೆನ್ನಾಗಿರುವಂತ ಕಂಪನಿಗಳ ಜೊತೆಗೆ ಡೀಲರ್ಶಿಪ್ಗಳನ್ನ ತಗೊಂಡು ನೀವು ನಿಮ್ಮ ಏರಿಯಾದಾಗ ಡ್ರೋನ್ಗಳನ್ನ ಮಾರಾಟ ಕೂಡ ಮಾಡಬಹುದು. ಅಥವಾ ಸರ್ವಿಸ್ ಸೆಂಟರ್ಗಳನ್ನ ತೆಗಿಬಹುದು, ಮೇಂಟೆನೆನ್ಸ್ನ ನೀವು ಮಾಡಿಕೊಡ್ಬಹುದು. ಇದ್ರದ ಬಿಸ್ನೆಸ್ ಅಪರ್ಚುನಿಟಿ ಕೂಡ ಐತಿ. ಸೊ ಇದ್ರ ಕಡೆನೂ ನೀವು ನೋಡ್ಕೋಬಹುದು. ಡ್ರೋನ್ ನಾವು ಬೈ ಮಾಡಬೇಕು ಮಾಡಬಾರ್ದು ಇದಕ್ಕೆ ಡಿಪೆಂಡ್ ಆದಿತಿ ನಿಮ್ಗೆ ಅವಶ್ಯಕತೆ ಎಷ್ಟು ಐತಿ ಅಂತ. ಸಪೋಸ್ ಏನಾದ್ರು ನೀವು ಬಿಸ್ನೆಸ್ ಅದನ್ನ ಡೆವಲಪ್ಮೆಂಟ್ ಮಾಡೋರಿದ್ರಂದ್ರೆ ನೀವು ಮಾಡಬಹುದು. ಬಟ್ ಪ್ರಾಬ್ಲಮ್ ಇಲ್ಲಿ ಬರ್ತಿದೆ ಅಂದ್ರೆ ಇನಿಷಿಯಲ್ ಕಾಸ್ಟ್ ಭಾಳ ಹೆಚ್ಚೈತಿ. ಸಣ್ಣ ರೈತರಿಗೆ ಆಗದೆ ಇರುವಂತ ಕೆಲಸನೂ ಕೂಡ ಆಗ್ಬಹುದು. ಯಾಕಂದ್ರೆ ಸಬ್ಸಿಡಿ ಲೋನ್ ಹಿಂಗೆಲ್ಲ ತಗೊಂಡು ನೀವು ಮಾಡೋರಿದ್ರೆ ಅಂದ್ರೆ ಮಾಡ್ಬೋದು. ಬಟ್ ಇನಿಷಿಯಲ್ ಆಗಿ ನೀವು ಡ್ರೋನಿಗೆ ಮಿನಿಮಮ್ 5 ಲಕ್ಷ, ಮ್ಯಾಕ್ಸಿಮಮ್ 10, 20, 30 ಕೂಡ ಹೋಗುವಂತ ಚಾನ್ಸಸ್ ಐತಿ. ಅಂತ ಡ್ರೋನ್ಗಳು ಕೂಡ ಅವೈಲೇಬಲ್ ಇದಾವು. 100% ನೀವು ಟ್ರೈನಿಂಗ್ ತಗೊಳಕ ಬೇಕು. ಯಾಕಂದ್ರೆ ಟ್ರ್ಯಾಕ್ಟರ್ಗಳು ಏನಂದ್ರೆ ನಾವು ಹುಡಿದಾಗಿಂದ ನೋಡತ್ತೇವೆ, ಅಲ್ಲಿ ಕಲಿತ್ನು ಇಲ್ಲಿ ಕಲಿತ್ನು ಹೆಂಗೋ ಮಾಡಿ ನಾವು ಕಲ್ತಿರ್ತೇವೆ ಟ್ರ್ಯಾಕ್ಟರ್ಗಳನ್ನ ಓಡ್ಸಕ. ಬಟ್ ಡ್ರೋನ್ಗಳನ್ನ ನಾವು ಇವಾಗ ನೋಡತ್ತೇವೆ. ಹಾಗಿದ್ಮೇಲೆ ನಮ್ಗೆ ಟ್ರೈನಿಂಗ್ ದ ಅವಶ್ಯಕತೆ ಇದ್ದಿರ್ತೈತಿ. ಬೇಸಿಕ್ ಪೈಲಟ್ ಟ್ರೈನಿಂಗ್ ಅನ್ನು ನೀವು ತಗೋರಿ. ಈ ವಾತಾವರಣದ ಮೇಲೆ ಭಾಳ ಡಿಪೆಂಡೆಂಟ್ ಆಗಿದಾವು. ಮಳೆ ಭಾಳ ಜೋರ್ ಬರೋದಿದಿ, ಆ ಟೈಮ್ದಾಗ ನೀವು ಡ್ರೋನ್ಗಳನ್ನ ಹಾರ್ಸಕ ಮೈಟ್ ಬಿ ಪ್ರಾಬ್ಲಮ್ಗಳು ಬರ್ಬೋದು. ಗಾಳಿ ಭಾಳ ಜೋರಾಗಿಬಿಟ್ಟಿದ್ದಿ, ಆ ಟೈಮ್ದಾಗೂ ಕೂಡ ನೀವು ಕೆಲಸ ಮಾಡಕ ಪ್ರಾಬ್ಲಮ್ಗಳು ಬರ್ಬೋದು. ಇವಷ್ಟ ಆಬ್ಸ್ಟಿಕಲ್ ದಾವು ದೋಸ್ತ ಡ್ರೋನ್ದಾಗ. ವಿಡಿಯೋ ಇನ್ಫಾರ್ಮೇಶನ್ ಚೆನ್ನಾಗಿಸ್ತಂದ್ರೆ 1 ಲೈಕ್ ಮಾಡ್ರಿ. ಮುಂದೆ ಯಾವ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳಕ ನೀವು ಇಷ್ಟ ಮಾಡ್ತೀರಿ ಅನ್ನೋದನ್ನ ಅದನ್ನು ಕೂಡ ಹೇಳ್ರಿ. ಸಿಗೋಣ ಮತ್ತೊಂದು ವಿಡಿಯೋದಾಗ. ಅಲ್ಲಿಸ್ತಕ ನಮಸ್ತೆ.